ಹಲೋ ನಮಸ್ತೆ, ವೆಲ್ಕಮ್ ಟು ಕನ್ನಡ ಹೆಲ್ದಿ ಟಿಪ್ಸ್. ಜೋಳ ಅಂತ ನಿಮ್ಗೆ ಗೊತ್ತಲ್ಲ, ಜೋಳ ನಾವು ರೊಟ್ಟಿ ಮಾಡ್ತೀವಿ, ಅದರ ಜೋಳ. ಆ ಜೋಳದಿಂದ ನಿಮಗೆ ಏನೇನು ಆರೋಗ್ಯದ ಒಂದು ಬೆನಿಫಿಟ್ಸ್ ಅದ ಅಂತ. ಅದು ಜೋಳನ ನೀವು ಕರ್ರಗೆ ಸುಟ್ಟು ಅದನ್ನು ಒಂದು ವಸ್ತು ಜೊತೆಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಮ ಗಾಯಗಳಿಗೆ ಮಾಯ ಆಗ್ತಾವಂತ ನಿಮ್ಗೆ ಏನಾದರೂ ಗೊತ್ತಾ? ಸೊ ಗೊತ್ತಿಲ್ಲ ಅಂದರೆ ಇವತ್ತು ಜೋಳದ ಕೆಲವೊಂದು ಉಪಯೋಗಗಳನ್ನು ಔಷಧಿ ರೂಪದಾಗಿ ನೀವು ಹೆಂಗೆ ಉಪಯೋಗಿಸ್ಕೋಬೋದು ಅಂತ ಕೆಲವೊಂದು 3-4 ಟಿಪ್ಸ್ ನಾನು ಕೊಡ್ತಿದ್ದೀನಿ. ಸೊ ಅದನ್ನು ಉಪಯೋಗಿಸ್ಕೊಂಡು ಎಲ್ಲರೂ ನಿಮ್ಮ ಒಂದು ಮನೆ ಮದ್ದು ಅಂದ್ಕೊಳ್ರಿ, ನಿಮ್ಮ ಹೆಲ್ತಿಗಾಗಿ ಉಪಯೋಗಿಸ್ಕೊಳ್ರಿ. ಓಕೆ, ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಹೆಲ್ತ್ ವಿತ್ ನಿಖಿತಾ. ಇಲ್ಲಿ ನಿಮ್ಗೆ ದಿನಾನು ಕನ್ನಡ ಒಳಗೆ ಹೆಲ್ತ್ ಟಿಪ್ಸ್ ಸಿಗ್ತಾ ಅದಾವು. ಓಕೆ, ಸೊ ಇದು ಜೋಳ ಅಂತ ಬಂತೀಗ. ಜೋಳ ಅಂತ ಬಂದಾಗ ನಮ್ಗೆ ಉತ್ತರ ಕರ್ನಾಟಕ ಒಳಗಿದೆ ಫೇಮಸ್ ಒಂದು ಅಡಿಗೆ ಇದೆ. ನಮ್ಗೆ ಜೋಳದ ರೊಟ್ಟಿ ಇಲ್ಲ ಅಂದ್ರೆ ನಮ್ಗೆ ಶಮನ ಮಾಡುವಂಥದ್ದು ಒಂದು ಗುಣ ಹೊಂದಿರುವಂಥದ್ದು ಇದು ಜೋಳ. ಸೊ ಜೋಳನ ನೀವು ಆಹಾರ ಊಟದಾಗ ಯಾವ ರೀತಿ ಎಲ್ಲ ನೀವು ಉಪಯೋಗಿಸ್ಕೋಬೋದು ಅಂತ ನಿಮಗೆ ಗೊತ್ತಿರ್ಬೋದು. ಸೊ ಫೇಮಸ್ ಐತಿ, ಬಸವೇಶ್ವರ ಖಾನಾವಳಿ ಈಸ್ ಫೇಮಸ್. ಎಲ್ಲಿ ಹೋದ್ರೂ ಈಗ ಬಸವೇಶ್ವರ ಖಾನಾವಳಿಗೆ ಬಿಸಿ ಬಿಸಿ ರೊಟ್ಟಿ ಸಿಗ್ತದೆ ಅಂತ ಹೋಗ್ತೇವೆ ನೀವೆಲ್ಲ ಕಡೆ. ಸೊ ಈಗ ಜೋಳ ಏನು ಮಾಡಿದ್ರೆ, ಜೋಳ ನೋಡಿರ್ತೀರಿ ಎಲ್ಲರನ್ನ, ಜೋಳ ಎಲ್ಲಿ ಬೆಳಿತಾರಂತಂದು. ಸೊ ಇಲ್ಲಿ ಹಾಕಿರ್ತೇನೆ ನಾನು ಸೈಡಿಗೆ. ಜೋಳದ ದಂಡು ತೊಗೋಬೇಕು. ದಂಡು ತೆಗೆದ್ಮೇಲೆ ಅದರೊಳಗೆ ಒಂದು ಬೆಂಡ್ ಟೈಪ್ ಇರ್ತೈತಿ. ಆ ಬೆಂಡ್ ಐತಲ್ಲ ಅದನ್ನು ತೊಗೊಳ್ರಿ, ಅದನ್ನು ಸುಡ್ರಿ, ಕರ್ರಗೆ ಮಾಡಿರಿ, ಇಡ್ಲಿ ಹಂಗೆ ಆಗಬೇಕು. ಅದನ್ನು ತೊಗೊಳ್ರಿ, ಅದನ್ನು ಪುಡಿ ಮಾಡಿರಿ. ಪುಡಿ ಮಾಡಿದ್ಮೇಲೆ ಅದಕ್ಕೆ ನಾ ಹೇಳೋ ಯಾವುದಾದ್ರೂ ಒಂದು ಎಣ್ಣೆ ತೊಗೊಳ್ರಿ. ಕೊಬ್ಬರಿ ಎಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ನಿಮ್ಗೆ ಯಾವ್ದು ಅವೈಲೇಬಲ್ ಐತೋ ಅದನ್ನು ತೊಗೊಳ್ರಿ. ಸೊ ಅದರೊಳಗೆ ಸ್ವಲ್ಪ ಮಿಕ್ಸ್ ಮಾಡಿರಿ. ನಿಮ್ಗೆ ಎಲ್ಲೆಲ್ಲಿ ಸ್ಕಿನ್ ಡಿಸೀಸ್ ಐತಲ್ಲ, ಚರ್ಮ ರೋಗಗಳು ಭಾಳ ಕಡೆ ಎಲ್ಲ ಕಡೆ ತೋರಿಸ್ಕೊಂಬಂದೇವ್ರಿ, ನಮ್ಗೆಲ್ಲೂ ಆರಾಮಾಗಿಲ್ಲರಿ ಅಂತ ಹೇಳ್ತಿರ್ತಿಲ್ಲ. ಸೊ ಅವ್ರು ಏನು ಮಾಡ್ರಿ ಅಂದ್ರೆ ಅಲ್ಲೇ ಹಚ್ಚಿರಿ. ಅದಕ್ಕೆ ಇಸುಬ್ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಬೇರೆ ಏನೋ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಅಲ್ಲೆಲ್ಲರೂ ನೀವು ಇದನ್ನು ಹಚ್ಕೊಳೋದ್ರಿಂದ ಕಾಲಕ್ರಮೇಣ ಇದೆ ಸ್ವಲ್ಪ ದಿನದೊಳಗೆ ನಿಮ್ಗೆ, ಆ್ಯಕ್ಚುಲಿ ಕಾಲಕ್ರಮೇಣ ಅಲ್ಲ, ಸ್ವಲ್ಪ ದಿನದೊಳಗೆ ನಿಮಗಿದು ರಿಸಲ್ಟ್ ಸಿಗ್ತಾ ಇದೆ. ಓಕೆ, ಆಮೇಲೆ ಜೋಳ ತೊಗೊಳ್ರಿ, ಜೋಳನ ಕಾಳೆ ತೊಗೊಳ್ರಿ, ಅದನ್ನು ಚೆನ್ನಾಗಿ ಹುರಿರಿ, ಕರ್ರಗಾಗಬೇಕದ. ಬಾಣಲಿ ಒಳಗೆ ಹಾಕಿದ್ಮೇಲೆ ಕರ್ರಗಾಗಿ ಹುರಿದಿದ್ದು ಆಗ್ಬೇಕದ. ಅದಾದಮೇಲೆ ಅದಕ್ಕೆ ಏನು ಮಾಡಿರಿ, ಮತ್ತು ಸ್ವಲ್ಪ ಎಳ್ಳು ಹಾಕ್ರಿ. ಎಳ್ಳು ಹಾಕಿ ಚೆನ್ನಾಗಿ ಹುರಿರಿ. ಅದು ಎರಡೂ ಆದಮೇಲೆ ಅದು ಕಪ್ಪಾಗ್ತಾವೆ. 2 ಕಪ್ಪಾಗಿದ್ಮೇಲೆ ಅದನ್ನು ಮತ್ತು ಎಣ್ಣೆ ಹೇಳಿದ್ನಲ್ಲ, ಸೇಮ್ 3 ಎಣ್ಣೆ ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ಅವೈಲೇಬಲ್ ಅಂದರೆ ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ನಿಮಗೆ ಅವೈಲೇಬಲ್ ಯಾವುದೈತೆ ಅದನ್ನು ತೊಗೊಳ್ಳಿ. ನಿಮ್ಮ ಮನೆಯೊಳಗೆ ಯಾವ್ದು ಈಸಿಲಿ ಸಿಗ್ತೈತಿ, ನಮ್ಮೂರೊಳಗೆ ಯಾವ್ದು ಸಿಗ್ತದೆ ಅಂತ ತೊಗೊಳ್ರಿ. ಮಿಕ್ಸ್ ಮಾಡಿರಿ. ಗಾಯ ಎಲ್ಲಾಗಿರ್ತಾವಲ್ಲ ಅಲ್ಲಿ ಹಚ್ಕೊಂಡು ಬರ್ರಿ. ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ಲಾಗಿ, ವಂಡರ್ಫುಲ್ಲಾಗಿ ನಿಮಗೊಂದು ರಿಸಲ್ಟ್ ಅದು ಕೊಡ್ತಾ ಇದೆ. ಓಕೆ, ಆಮೇಲೆ ಜೋಳದ ಒಂದು ಜೋಳ ಬೆಳೀತೈತಿ. ಸೊ ಎಳೆದಿರ್ತೈತಿ, ಅದು ಇನ್ನೂ ತೆನಿ ಆಗಿರಲ್ಲ ಪೂರ ಅಂದಾಗ ಅದ್ರ ಮೇಲೆ ಒಂದು ಜೇನು ತುಪ್ಪದಂಗೆ ಒಂದು ದ್ರವ ಬರೋಕೆ ಸ್ಟಾರ್ಟ್ ಆಗಿರ್ತೈತಿ. ಸೊ ಅದನ್ನು ಕಲೆಕ್ಟ್ ಮಾಡಿರಿ, ಯಾರ್ಯಾರಿಗೆ ಸಾಧ್ಯ ಇದೆ ಅವರು. ಓಕೆ, ಅದನ್ನು ಕಲೆಕ್ಟ್ ಮಾಡಿರಿ. ಕಲೆಕ್ಟ್ ಮಾಡಿ ಅದನ್ನು ತೊಗೊಂಬಂದು ಅಗೇನ್ ದೀಸ್ ಆಯಿಲ್ಸ್, ನಾ ಏನು ಹೇಳಿದೆ, ಇದು ಆಯಿಲ್ ಏನದಾವಲ್ಲ ಅದರೊಳಗೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಮತ್ತು ಚರ್ಮ ರೋಗಗಳಿಗೆ ಹಚ್ಕೊಂಡಾಗ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ಇದು ಜೋಳ, ಮತ್ತು ಇದು ಜೋಳದ ಜೊತೆಗೇ ನಿಮ್ಗಲ್ಲೇ ಮುಸ್ಕಿನ ಜೋಳ ಅಂತ ಸಿಗ್ತೈತಿ. ಸೊ ಕಾರ್ನ್ ಅಂತ ನಾವೆಲ್ಲ ತೊಗೊಂಡು ತಿಂತೇವೆ ಈಗ. ಸೊ ಬೇಯಿಸ್ಕೊಂಡು ತಿಂತೇವೆ, ಇಲ್ಲಾಂದ್ರೆ ಅದನ್ನು ಕುದಿಸಿ ಸುಟ್ಟು ತಿಂತೇವೆ. ಓಕೆ, ಸೊ ಇದನ್ನು ನೀವು ಅದನ್ನು ಎಳೆಯದಿದ್ದಾಗ ತೊಗೋಬೇಕು. ಮುಸ್ಕಿನ ಜೋಳ ಭಾಳ ಎಳೆದಿರ್ಬೇಕದ. ಎಳೆದಿದ್ದಾಗ ಅದರೆಲ್ಲ ಕಾಳು ತೆಗೀರಿ. ಸೊ ಒಳಗೊಂದು ಅದ್ರದ್ದು ಸ್ಟೆಮ್ ಟೈಪ್ ಇರ್ತೈತಿ, ಅದನ್ನು ತೆಗೆದುಬಿಡ್ರಿ. ಬರೀ ಕಾಳು ಅಷ್ಟೇ ತೊಗೊಳ್ರಿ. ಕಾಳು ಅಷ್ಟು ತೊಗೊಂಡು ಚೆನ್ನಾಗಿ ಅರಿರಿ. ಅರಿದ್ಮೇಲೆ ಅದನ್ನು ಹಾಲೊಳಗೆ ಹಾಕಿ ಕುದಿಸಿ ಬಾಣಂತಿಯರಿಗೆ ಕೊಡ್ರಿ. ಬಾಣಂತಿಯರಿಗೆ ಕೊಟ್ಟಾಗ ಹಾಲು ಉತ್ಪತ್ತಿ ಜಾಸ್ತಿ ಆಗೋ ಸಾಧ್ಯತೆ ಭಾಳ ಐತೆ. ಉತ್ಪತ್ತಿ ಆಗ್ತದೆ. ಯಾರ್ಯಾರಿಗೆ ಹಾಲು ಬರೋಕತ್ತಿಲ್ಲ, ನಮ್ಗೆ ಬೇದೆ ಹಾಲು ಬೀಳಕತ್ತಿಲ್ಲ ಅಂತಾರೋ, ಸೊ ಬಾಣಂತಿಯರು ನೀವು ಅದನ್ನ ಉಪಯೋಗಿಸ್ಕೋಬಹುದು. ಸೊ ಇವತ್ತಿದು ಜೋಳದ ಬಗ್ಗೆ ಹೇಳ್ತೀರಂತ ಒಂದು ಸಣ್ಣದೊಂದು ವಿಡಿಯೋ ಇದೆ. ಯಾಕಂದರೆ ಬರೀ ಜೋಳದ ರೊಟ್ಟಿ ಮಾಡ್ಕೊಂಡು ಅಷ್ಟು ತಿನ್ಬೇಕ್ರಿ ಅಂತ ಗೊತ್ತಿರೋರಿಗೆ. ಸೊ ಅದನ್ನು ಆರೋಗ್ಯ ತರಹ ಬೇರೆ ಒಂದು ಔಷಧಿ ಗುಣಗಳು ಏನದಾವ ಅಂತ ನಿಮಗಿಲೆ ಇವತ್ತು ಹೇಳ್ಕೊಟ್ಟೆ. ಸೊ ನಾಳೆ ಮತ್ತೆ ದಿನಾನು ಒಂದೊಂದು ನಮ್ಮ ಮನೆಯೊಳಗೆ ಉಪಯೋಗಿಸುವಂಥ ಒಂದು ಸಾಮಾನುಗಳ ಬಗ್ಗೆ, ಅಂದರೆ ಆಹಾರ ಪದಾರ್ಥದೊಳಗೆ ನಾನು ಏನಾದರೂ ನೀವು ಆಹಾರ ಜೊತೆಗೆ ನಿಮ್ಮದು ಔಷಧಿ ಪ್ರಕಾರ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತಲೇ ದಿನ ಒಂದೊಂದು ಹೇಳ್ಕೊಂಡು ಬರ್ತೀನಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಎಲ್ಲರಿಗೂ ಉಪಯೋಗ ಆಗೈತಿ ಅನ್ಕೊಂತ ಈ ವಿಡಿಯೋನ ಇವತ್ತು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ.
ಇಷ್ಟೊತ್ತರೆಗೂ ಅವೇಕನ್ ಹೆಲ್ತ್ ವಿತ್ ನಿಖಿತಾ ನನ್ನ ಜೊತೆಗೆ ಇದ್ದಿದ್ದಕ್ಕೆ ಇಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರಿಗೆ ಇದು ಉಪಯೋಗ ಆಯ್ತು ಅನಿಸುತ್ತೆ, ನಿಮಗಿಲ್ಲ ಅಂದ್ರೆ ಅವರಿಗೆಲ್ಲನೂ ಇದನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು.